ಹಲೋ, ನಮಸ್ತೆ. ಇವತ್ತು ಮಕ್ಕಳ ಸೈಜಲ್ಲಿ ಪ್ಯಾಂಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ತೊಗೊಳ್ತಾ ಇದ್ದೀನಿ ಹಿಪ್ಪು, ಅದಕ್ಕೆ ನಾನು +4 ಮಾಡಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅದೇ ಡಿವೈಡೆಡ್ ಬೈ 4 ತೊಗೋಬೇಕು. +4 ಡಿವೈಡೆಡ್ ಬೈ 4. ಸೊ ಅದೇ ಸೇಮ್ ಮೆಜರ್ಮೆಂಟ್ ಕೆಳಗಡೆನೂ ತೊಗೋಬೇಕು ಕ್ರಾಚ್ ಲೆಂತ್ಗೆ. ಅದರಿಂದ ಒಂದು 2 ಇಂಚಸ್ಸು ಹೊರಗಡೆ ಮಾರ್ಕ್ ಮಾಡಬೇಕು. ಸೊ ಇಲ್ಲಿ ನಾನು 2 ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ಫ್ರಂಟ್ ಬ್ಯಾಕ್ ಎರಡು ಟುಗೆದರಾಗಿ ಕಟ್ ಮಾಡ್ತಾಯಿದ್ದೀನಿ. ಲೆಂತ್ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿದ್ದು 24 ನನಗೆ ಲೆಂತ್ ಬೇಕು. ಸೊ ಫೋಲ್ಡಿಂಗಿಗೆಲ್ಲ ಬೇಕಾಗಿರೋದು ನೀವು ತೊಗೋಬೋದು 1.5 ಇಂಚ್, ಮಿನಿಮಮ್ 1 ಇಂಚ್ ಬೇಕೇ ಬೇಕಾಗತ್ತೆ. ಮೇಲ್ಗಡೆ ನಾನಿಲ್ಲಿ ಪಟ್ಟಿನೂ ಸೇರಿಸಿ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಪಟ್ಟಿ ಅಂತ ಕೊಡ್ತಾ ಇಲ್ಲ. ಇದರಲ್ಲೇ ನಾನು ಎಲಾಸ್ಟಿಕ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ನನಗೆ ಎಷ್ಟು ಓಪನಿಂಗ್ ಬೇಕು ಎಷ್ಟು ಬೇಕು ಫ್ರೀಯಾಗಿ ಅನ್ನೋದ್ರ ಮೇಲೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1.5 ಇಂಚು ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪ್ಯಾಂಟ್ಸು ಮಕ್ಕಳಿಗೆ ನೈಟ್ ಪ್ಯಾಂಟ್ಸ್ ಥರ ಪೈಜಾಮಾಸ್ ಥರ ಯೂಸ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಲ್ಲಿ ವೇಸ್ಟ್ ಮೆಷರ್ಮೆಂಟ್ ಇಲ್ಲಿ ಕಟ್ಟಿಂಗಲ್ಲಿ ಏನು ಬೇಕಾಗಲ್ಲ, ಬಟ್ ಅದನ್ನು ನೀವು ಎಲಾಸ್ಟಿಕ್ ಅಟ್ಯಾಚ್ ಮಾಡಬೇಕಾದ್ರೆ ತೊಗೋಬೋದು. ಸೊ ಇದು ಯೂಶ್ವಲಾಗಿ ಪ್ಯಾಂಟ್ ಸ್ಟಿಚ್ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ. ಸೊ ಆ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಕ್ರಾಚಸ್ ಅಟ್ಯಾಚ್ಮೆಂಟು, ಆಮೇಲೆ ಲೆಗ್ಸ್ ಪಾರ್ಟ್ದು ಅಟ್ಯಾಚ್ಮೆಂಟ್ಸು, ಕೆಳಗಡೆ ಫೋಲ್ಡಿಂಗು ಎಲ್ಲ ಮಾಡಿ ಫಿನಿಷ್ ಮಾಡಿದ್ರೆ ನೆಕ್ಸ್ಟು ನಾವು ಲಾಸ್ಟಲ್ಲಿ ಇಲಾಸ್ಟಿಕ್ನ ಹಾಕ್ಬೋದು. ಸೊ ಈ ಥರ ಕೆಳಗಡೆ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಲೆಗ್ ಪೋರ್ಷನ್ದು ಅಟ್ಯಾಚ್ಮೆಂಟ್ಸ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಆಗ್ತಾಯಿದೆ. ನಾನಿಲ್ಲಿ ಯೂಸ್ ಮಾಡಿರೋಂಥ ಫ್ಯಾಬ್ರಿಕ್ಕು ಕಾಟನ್ನು. ಸೊ ನೋಡಿ, ಇವಾಗ ಇದು ಆಲ್ಮೋಸ್ಟ್ ಆಯಿತು. ಓಕೆ, ಇಷ್ಟಾದಮೇಲೆ ನಾನು ಪಟ್ಟಿಗೆ ಅಂತ ಆ್ಯಕ್ಚುಲಿ 1 ಇಂಚ್ ಎಲಾಸ್ಟಿಕ್ದು ನಾನು ಯೂಸ್ ಮಾಡ್ತಾ ಇರೋದು. ಸೊ 1 ಇಂಚ್ ಅಂದರೆ ಅದ್ರ ಡಬಲ್ ಆಗುತ್ತೆ ಫೋಲ್ಡಿಂಗಲ್ಲಿ, ಪ್ಲಸ್ ಒಂದು 1/2 ಇಂಚು ಫೋಲ್ಡಿಂಗಲ್ಲಿ ಹೋಗುತ್ತೆ. ಸೊ 2.5 ಅಷ್ಟು ಮೇಲ್ಗಡೆ ನಾನು ಬಿಟ್ಟಿರೋದು. 3 ತನಕನೂ ಇಟ್ಕೋಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನು ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಫೋಲ್ಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಈ ಥರ ಮಾಡ್ತಾಯಿದ್ದೀನಿ. 1/2 ಇಂಚು ಫೋಲ್ಡ್ ಮಾಡಿ ಒಳಗೆ ಹಾಕ್ಬಿಟ್ಟು 1 ಇಂಚಷ್ಟು ಗ್ಯಾಪ್ ಇಟ್ಟು ಎಲಾಸ್ಟಿಕ್ ನೀವು 1 ಅಥವಾ 1.25 ಹಾಕ್ಬೋದು.
1.25 ತುಂಬ ನೀಟಾಗಿರುತ್ತೆ, ಸ್ವಲ್ಪ ಅಗಲ ಬರೋದ್ರಿಂದ. ಸೊ ಇವಾಗ ಎಲಾಸ್ಟಿಕ್ ಮೆಷರ್ಮೆಂಟ್ಸ್ನ ಹೇಗೆ ತೊಗೊಳ್ಳೋದಂತ ತೋರಿಸ್ತೀನಿ. ಸೊ ಇದು ಫುಲ್ ಟೋಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದ್ರ ಡಬಲ್ ಆ್ಯಕ್ಚುಲಿ ಸುತ್ತಳತೆ ಆಯಿತು. ಸೊ ಇಲ್ಲಿ ಬಂದು ನನಗೆ 18 ತನಕ ಇದೆ. ಓಕೆ, ಅಂದರೆ ಡಬಲ್ ಅಂದರೆ 36 ಆಯಿತು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, 36ಅಲ್ಲಿ -10 ಮಾಡಿ ನಾನು 26 ಅಥವಾ 24 ಅಂತ 26 ಬರುತ್ತೆ. ಬಟ್ 26 ತೊಗೊಂಡ್ರೂ ಬರುತ್ತೆ, ಇಲ್ಲ ಅಂದರೆ ಮಕ್ಕಳದ್ದು ಎಷ್ಟಿದೆ ವೇಸ್ಟ್ ಅಂತ ಚೆಕ್ ಮಾಡಿಕೊಂಡ್ರೆ ನೀವು ಅದಕ್ಕಿಂತ 1 ಅಥವಾ 2 ಇಂಚಸ್ ಕಡಿಮೆ ಇಟ್ಟು ಎಲಾಸ್ಟಿಕ್ನ ಕಟ್ ಮಾಡಿಕೊಂಡ್ರೂ ಕರೆಕ್ಟಾಗಿ ಬರುತ್ತೆ. ಏಕೆಂದರೆ ನಾವಿಲ್ಲಿ ಮೇಲ್ಗಡೆ ಹಿಪ್ ಮೆಷರ್ಮೆಂಟ್ ತೊಗೊಂಡಿರ್ತೀವಿ, ಏನು ಸುತ್ತಳತೆ ಅಂತ ಹಿಪ್ ತೊಗೊಂಡಿರ್ತೀವಿ, ಎಲ್ಲೂ ವೇಸ್ಟ್ ಮೆಷರ್ಮೆಂಟ್ ತೊಗೊಂಡಿರಲ್ಲ. ಎಲಾಸ್ಟಿಕ್ ಅಟ್ಯಾಚ್ಮೆಂಟಿಗೆ ಮಾತ್ರ ವೇಸ್ಟ್ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀವಿ. ಅದರಲ್ಲಿ ಒಂದು ಅರ್ಧ ಇಂಚಷ್ಟು ನಿಮಗೆ ಅಟ್ಯಾಚಿಗೆ ಹೋಗುತ್ತೆ ಎಲಾಸ್ಟಿಕ್ಕು, ಅಂದರೆ ಅರ್ಧ ಮತ್ತು ಅರ್ಧ, ಸೊ 1 ಇಂಚಷ್ಟು ಅಂತ ಅಂದ್ಕೊಳ್ಳಿ. ಸೊ ನೀವೇನು ತೊಗೋತೀರಾ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಫಸ್ಟ್ ಈ ಥರ ಎಲಾಸ್ಟಿಕ್ನ ಒಳಗಡೆ ಓಡಿಸ್ಬಿಟ್ಟು ಆಮೇಲೆ ಅದರ ಎಡ್ಜಸ್ನ 2 ಕಡೆಯಿಂದ ಸ್ಟಿಚ್ ಮಾಡಿಕೊಂಡು ಆಮೇಲೆ ಫಿನಿಶಿಂಗ್ ಮಾಡಬೇಕಾಗತ್ತೆ. ಆವಾಗ ಎಲಾಸ್ಟಿಕ್ಕು ಮಕ್ಕಳಿಗೆ ಎಲ್ಲೂ ಉತ್ತಲ್ಲ, ಅದು ಒಳಗಡೆ ನೀಟಾಗಿ ಕವರ್ ಆಗಿರುತ್ತೆ. ಸೊ ನಿಮಗೆ ಎಲಾಸ್ಟಿಕ್ ತುಂಬ ಒಳಗಡೆ ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಇದ್ದರೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಎಲಾಸ್ಟಿಕ್ ಫಿಟ್ಟಾಗಿ ಅದರಲ್ಲಿ ಪ್ಲೇಸ್ ಆಗಿರೋ ಥರ ಒಂದು ಸ್ಟಿಚ್ ಕೊಟ್ಟರೆ ಒಳ್ಳೆಯದು. ಕೆಲವೊಂದು ಸರಿ ಸ್ವಲ್ಪ ಫ್ರೀ ಸ್ಪೇಸ್ ಉಳಿದೋಗಿರುತ್ತೆ ಅಲ್ಲ, ಅದನ್ನು ಕವರ್ ಮಾಡೋದಕ್ಕೆ. ಸೊ ಈ ಥರ. ಸೊ ಇಲ್ಲಿ ರೆಡಿ ಆಯಿತು ನಮ್ಮ ಪ್ಯಾಂಟ್. ಪ್ಯಾಂಟ್ ರೆಡಿಯಾಗಿದೆ. ಥ್ಯಾಂಕ್ ಯು.